ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ, ಈಗ ನಾನು ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯನವರ ಮಗನಾದ ಯತೀಂದ್ರ ಸಿದ್ದರಾಮಯ್ಯವರು ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಏನು ಬಾಂಬದು ಅಂತಂದರೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ದಾರೆ. ನಿಜ, ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಈ ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಕಾರಣ ಏನು? ಅವ್ರಿಗೆ ಅವರ ಬಲದಲ್ಲಿ ಇರ್ತಕ್ಕಂಥವ್ರು ಎಡಬಲ ಇರ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅನ್ನೋದು ಅವರ ಆಲೋಚನೆ. ನನಗೆ ಸಿಕ್ಕಿಲ್ಲ ಅಂದರೆ, ನನಗೆ ಮುಖ್ಯಮಂತ್ರಿ ಪದವಿ ಸಿಕ್ಕಿಲ್ಲ ಅಂದರೆ ಡಿ ಕೆಗೂ ಸಿಗಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆಗಳು. ಇದೆಲ್ಲ ನನ್ನ ಮಾತು. ಅರ್ಥ ಆಯ್ತಾ? ಯುವರಾಜ ಯತೀಂದ್ರ ಅವರು ಮುಂದಿನ ಉಪಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ. ಇದು ಫೇಕ್ಸು. ಕಾರಣ ಏನು ಹೇಳು? ಅದಕ್ಕೋಸ್ಕರನೇ ಇದನ್ನು ಮಾಡ್ತಾ ಇರೋದು. ನನಗೆ ಸೀಟ್ ಕೊಡಬೇಕು ಅಂದರೆ ನನ್ನ ಮಗನಿಗೆ ಉಪಮುಖ್ಯಮಂತ್ರಿ ಮಾಡಬೇಕು, ಮತ್ತು ಡಿ ಕೆ ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಪಟ್ಟ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ದಂಗೆ ಕಾಣ್ತಾ ಇದೆ. ಇಷ್ಟು ದಿನ ಪಾಪ ನವಂಬರು ಡಿಸೆಂಬರು ಏನೇನೋ ಹೇಳ್ಕೊಂಡಿದ್ರು. ಈಗ ನವಂಬರಲ್ಲಿ ಆಗೇ ಹೋಯ್ತದೆ. ಎಲೆಕ್ಷನ್ ಆಗಿದ ತಕ್ಷಣ, ಬಿಹಾರ ಎಲೆಕ್ಷನ್ ಮುಗಿದ ತಕ್ಷಣ ನನಗೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾಯಿದ್ರು. ಮತ್ತು ಎಲ್ಲ ದೇವ್ರುಗಳಿಗೂ ಹೋಗಿ ಕೈ ಮುಗಿದು ಬರ್ತಾಯಿದ್ದಾರೆ, ವರ ಕೊಡಮ್ಮ ಅಂತ. ಹಾಸನಾಂಬೆ ಬೇರೆ ವರ ಕೊಟ್ಟವ್ರಂತೆ. ಎಷ್ಟು ಸತ್ಯ ಆಗುತ್ತೆ, ಎಷ್ಟು ಸುಳ್ಳಾಗುತ್ತೆ, ಇದು ಕಾದು ನೋಡಬೇಕಾಗಿದೆ. ಆದರೆ ದೇವ್ರ ಮೇಲೆ ಸುಳ್ಳು ಹೇಳ್ಬಾರ್ದು. ದಯವಿಟ್ಟು ನಮ್ಮ ಪೂಜಾರಿಗಳು ಮಾಡೋಂಥ ತಪ್ಪುಗಳಿಂದ ಕೆಲವು ಆಮಿಷ ಒಡ್ತಾರೆ. ಹಾಗಾಗಿ ಇದನ್ನು ನಾನು ಒಪ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ, ಈ ದೇಶದ ಜನ ನ್ಯಾಯಬದ್ಧವಾಗಿರ್ತಕ್ಕಂಥವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ. ಇದು ನಿಜವಾದ ಸಮಸ್ಯೆ. ಯಾಕೆಂದರೆ ಇವೆಲ್ಲ ಏನು ಗೊತ್ತಾ, ಮೇಲೆ ಯಾವುದೇ ಪಕ್ಷ ಇರಲಿ, ಮೇಲ್ಗಡೆ ಪಾರ್ಟಿ ಅಧ್ಯಕ್ಷರುಗಳಿಗೆ ಮತ್ತು ಇವ್ರುಗಳಿಗೆಲ್ಲರಿಗೂ ಏನು ಗೊತ್ತಾ, ಕಪ್ಪ ಕಾಣಿಕೆಗಳು ಹೋಗಬೇಕು ಅಂತ ನಾನು ಸುಮಾರು ಒಂದು 40 ವರ್ಷದಿಂದ ನಾನು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಆದರೆ ಇವರು ಎಲ್ಲಿ ತಗೊಂಡೋಗಿ ದುಡ್ಡು ಇಡ್ತಾರೋ ಅಂತ ಗೊತ್ತಿಲ್ಲ. ತಗೊಂಡೋಗಿ ಒಯ್ತಾ ಇರ್ತಾರೆ ಅಷ್ಟೇ. ಇವರು ಹಂಗೆ ಹೊಂಚಿ ಕೊಡ್ತಾ ಇರ್ತಾರೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದನ್ನೀಗ ಹೈಯೆಸ್ಟ್ ಎಲ್ಲೋ ಕೊಡ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಕೊಡ್ತಾ ಇಲ್ಲ ಜಾಗ. ಮತ್ತು ಅವರು ಪಾಪ ಏನೋ ಮೊದಲೇನೆ ಎಲ್ಲ ಮಾತುಕತೆ ಆಗಿತ್ತು, ಒಪ್ಪಂದ ಆಗಿತ್ತು ಅಂತ ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾವ್ರೆ. ಆದರೆ ಯಾವ ಕತೆಗೂ ಸಿದ್ದರಾಮಯ್ಯ ಬಗ್ಗವನೂ ಅಲ್ಲ, ಜಗ್ಗವನೂ ಅಲ್ಲ. ಆದರೆ ಬೇಕು ಅಂದರೆ ಒಂದು ವೇಳೆ ಖರ್ಗೆ ಆಗೋಗ್ಬಿಡ್ಲಿ, ಮತ್ತು ಇಲ್ಲ ಪರಮೇಶ್ವರ ಆಗಿಬಿಡ್ಲಿ, ಇಲ್ಲ ಸತೀಶ್ ಆಗಿಬಿಡ್ಲಿ, ಆದರೆ ಡಿ ಕೆ ಶಿವಕುಮಾರ್ಗೆ ಮಾತ್ರ ನಾನು ಬಿಟ್ಕೊಡಲ್ಲ ಅಂತ ಪಟ್ಟಿ ಹಿಡಿದು ಕೂತವ್ರೆ ಒಳಗಡೆ. ಪಕ್ಷದಲ್ಲೂ ಆಲ್ರೆಡಿ ಮೆಸೇಜ್ ಕಳಿಸಿದ್ದಾರೆ. ಅದಕ್ಕೇ ತಮ್ಮ ಮಗನ ಕೈಯಲ್ಲಿ ಇವತ್ತು ಮೆಸೇಜ್ ಹೇಳಿಸಿದ್ದಾರೆ. ಇದು ಎಷ್ಟು ಸರಿ ಅನ್ನೋದು ಗೊತ್ತಿಲ್ಲ. ಸಿದ್ದರಾಮಯ್ಯನೇ ಮಾಡಿಸ್ತಾ ಇರೋದು ಇದೆಲ್ಲ ತಂತ್ರಗಳು. ಒಬ್ಬೊಬ್ಬರಿಗೂ ಒಂದೊಂದು ಇದನ್ನು ಕೆಲಸ ಕೊಟ್ಟಿರೋದು. ನೀನು ಹಿಂಗೆ ಹೇಳು, ನಾನು ಹಂಗೆ ಮಾಡ್ತೀನಿ ಅಂತ. ಹಿಂದೆ ಎಲ್ಲ ಜಮೀರ್ ಅಹ್ಮದ್ ಕೈಯಲ್ಲಿ ಹೇಳಿಸ್ತಾಯಿದ್ರು. ಏನೋ ಜಮೀರ್ ಅಹ್ಮದಿಗೆ ಯಾಕೋ ತಣ್ಣಗಾಗ್ಬಿಟ್ಟವ್ರೆ, ಮೆತ್ತಗಾಗ್ಬಿಟ್ಟವ್ರೆ. ಜಮೀರ್ ಅಹ್ಮದ್ಗೆಲ್ಲೋ ಏನೋ ಮಂತ್ರಿ ಪದವಿ ಕೊಡಲ್ಲ ಹಂಗನ್ಬಿಟ್ಟಿರ್ಬೇಕು. ಅದಕ್ಕೆ ಅವರು ಎಲ್ಲಿ ನನ್ನ ಕಿತ್ತಾಕ್ಬಿಡ್ತಾರೋ ಅಂತ ಪಾಪ ಇದಾಗ್ತಾಯಿಲ್ಲ. ಡಿ ಕೆ ಶಿವಕುಮಾರ್ ಇನ್ನೊಂದು ಡ್ರಾಮಾ ಆಡ್ತಾಯಿದ್ರು. ಏನಂತ, ಯಾರಾದರೂ ಮುಖ್ಯಮಂತ್ರಿ ವಿಷಯಕ್ಕೆ ಬಂದರೆ, ಯಾರಾದರೂ ಇದಾದರೆ ನನ್ನನ್ನು ಯಾರು ಮುಖ್ಯಮಂತ್ರಿ ತೇಯಬೇಡಿ, ಇಲ್ಲ ಅಂದರೆ ನಿಮ್ಗೆಲ್ಲರಿಗೂ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಯಾರಿಗೆ ಕೊಡ್ತಾರೆ? ಯತೀಂದ್ರ ಸಿದ್ದರಾಮಯ್ಯನಿಗೆ ಕೊಡ್ತಾರೆ ನೋಟಿಸು? ತಾಕತ್ತಾಯ್ತಾ? ಕೊಡಿ ನೋಡೋಣ. ಕೊಡೋಕ್ಕಾಗಲ್ಲ. ಯಾಕೆ ಹೇಳಿ? ಅದಲ್ಲದೆ ಹೈಕಮಾಂಡ್ ಇದ್ದಂಗೆ, ನಮ್ಮ ಕರ್ನಾಟಕದ ಹೈಕಮಾಂಡ್ ಸಿದ್ದರಾಮಯ್ಯನ ಮಗ ಹೇಳಿರೋದು. ನಿಜಾನೂ ಆದರೂ ಆಗ್ಬೋದು. ಅದಕ್ಕೆ ಅವನಿಗೆ ಸುಮ್ಮನೆ ಆಗಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವರೇ, ಯಾಕೆ ಕೇಳಿಸ್ತಿಲ್ವಾ? ಇಲ್ಲ ಅವ್ರು ಇಮ್ಮಿಡಿಯೇಟ್ ಹೇಳ್ತಾಯಿದ್ದೀವಿ. ಪಾಪ ಅವನು ಯಾರೋ ರಂಗನಾಥು ಮತ್ತು ಇಕ್ಬಾಲು ಇವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಟೆ ಅಂತ ಕತೆ ಹೇಳಿದ್ರಲ್ಲ, ಅವರು ನಿಮ್ಮ ಅನುಕೂಲಕ್ಕೆ ಹೇಳಿದ್ರು ಅಷ್ಟೇ. ಆದರೆ ನೀವು ಅವ್ರನಿಗೆ ಕೂತ್ಕೊಂಡು ಸಿಟ್ಔಟ್ ಮಾಡಿ, ಮುಖ್ಯಮಂತ್ರಿಗಳಿಗೆ ಈ ಥರ ಎಲ್ಲರೂ ಹೇಳೋದ್ರಿಂದ ತೊಂದರೆ ಆಗುತ್ತೆ, ನೀವು ಹಿಂಗೆ ಮಾಡಿ ನಿಜನ ಸುಳ್ಳು ಅಂತ ಬಾಯಿ ಬಿಡ್ರಿ ಅಂತ ಮುಖ್ಯಮಂತ್ರಿ ಕೈಲಾರು ಬಾಯಿ ಬಿಡಿಸ್ಬೇಕಲ್ಲ.
ಬಿಡಲ್ಲ ಅವರು, ಮುಖ್ಯಮಂತ್ರಿನೂ ಬಾಯಿ ಬಿಡಲ್ಲ. ನಿಮ್ಮ ಪಾರ್ಟಿ ಅಧ್ಯಕ್ಷರು ಯಾರವರು ಸುರ್ಜೇವಾಲಾ ಮತ್ತು ಯಾರು ವೇಣುಗೋಪಾಲು ಮತ್ತು ನಮ್ಮ ರಾಹುಲ್ ಗಾಂಧಿಯವರು ಯಾರು ನಿಮ್ಮ ಪರವಾಗಿ ಹೇಳಿಲ್ಲ. ಎಲ್ಲರೂ ಇರೋದೆಲ್ಲ ಸಿದ್ದರಾಮಯ್ಯನ ಪರವಾಗಿ. ಸೋನಿಯಾ ಮೇಡಮ್ಗೆ ಗೊತ್ತೇ ಇಲ್ಲ ಇವರೆಲ್ಲ ಹಿಂಗೆ ಮಾಡ್ತವ್ರೆ ಅಂತ. ಯಾಕೆ ಹೇಳಿ, ಅವರು ಎಲ್ಲೋ ಯಾವುದೋ ರೂಮಲ್ಲಿ ಕೂತ್ಕೊಂಡ್ಬಿಟ್ಟವ್ರೆ. ಕರ್ನಾಟಕ ಸ್ಟೇಟ್ ರಾಜಕೀಯನಿಗೆ ತಿಳ್ಕೊತಾ ಇಲ್ಲ. ಯಾಕೆಂದರೆ ಅವ್ರಿಗೆ ತಿಳಿಸೋರು ಯಾರೂ ಇಲ್ಲ. ನೀವು ಮಗ ಅಂತೀರಾ, ಆಯಮ್ಮನೂ ಹೇಳ್ಕೊಂಡವ್ರೆ ಅಂತ ತಿಕ್ಕೊಳ್ಳಿ, ನಮ್ಮ ಮಗ ಇದ್ದಂಗೆ ಅಂತ. ಹಿಂದೆ ಒಂದು ಸತಿ ಹೇಳ್ತಾಯಿದ್ರು ನಮ್ಮ ದೇವೇಗೌಡರು, ಸೋಮಣ್ಣನ ನನ್ನ ಮಗ ಅಂತ. ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ, ನಿನಗೆ ಯಾಕೋ ಮಂತ್ರಿ ಅಂತ. ಹಂಗೆ ನಿನಗೆ ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಮುಖ್ಯಮಂತ್ರಿ ಪದವಿ ಕೊಡಲ್ಲ ಅಂತ ನನಗೆ ಯಾಕೋ ಡೌಟ್ ಆಗ್ತಾಯಿದೆ. ದಯವಿಟ್ಟು ನಿಮಗೆ ಮುಂದಿನ 28ರ ಮೇಲೇ ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ದಯವಿಟ್ಟು ಬಿಟ್ಬಿಡಿ, ಕೈ ಬಿಟ್ಟು ನೀವು ಚೂರು ಶ್ರದ್ಧೆಯಿಂದ ಕೆಲಸ ಮಾಡಿ. ನಿಮ್ಮದೇ ಆದ ಚಟುವಟಿಕೆಯಲ್ಲಿ ಇನ್ನೊಂದಷ್ಟು ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.